ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ನನ್ನ ಮಗದವಳು ಅನುಷ. ಟೈಮ್ ಬಂದು 7 ಗಂಟೆ ಆಗ್ತಿದೆ ಮಾರ್ನಿಂಗ್. ಇವತ್ತು ಬಂದು ಗುರುವಾರ ಆಗಿರೋದ್ರಿಂದ ವಾರ ಮಾಡಬೇಕು. ಟೇಕನ್ ಹೇರ್ ಫುಲ್ಲು ಆಯಿಲ್ ಹಾಕ್ಬಿಟ್ಟಿದ್ದೀನಿ. ತಲೆಗೆ ಸ್ನಾನ ಮಾಡಿಬಿಟ್ಟು ಪೂಜೆ ಮಾಡಬೇಕು ರಾಯರಿಗೆ ಅಂತೇಳಿ. ಆ್ಯಂಡ್ ನೋಡ್ತಿದ್ರೆ ಇವಾಗ ತಾನೇ ಎಷ್ಟು ಮುಖ ತೊಳ್ಕೊಬಂದೆ, ನೋ ಮೇಕಪ್. ಆ್ಯಂಡ್ ಅಗೇನ್ ಲಿಪ್ಸ್ಟಿಕ್ ಬಂದು ನನಗೆ ಯಾವಾಗಲೂ ಇದೇ ಇರುತ್ತೆ, ಹೋಗಲ್ಲ. ಆ್ಯಂಡ್ ಅಗೇನ್ ನೋಡಿ ಟೈಮ್ ಬಂದು ಇವಾಗ 8 o'clock ಆಗ್ತಾ ಬರ್ತಾ ಇದೆ. ಈಚೆ ಬಂದು ಆಲ್ರೆಡಿ ಕಸ ಎಲ್ಲ ಗುಡಿಸ್ಬಿಟ್ಟಿದ್ದೀನಿ ಮನೆ ಮುಂದೆ. ಆ್ಯಂಡ್ ಅಗೇನ್ ಸ್ವಲ್ಪ ಕೆಲಸ ಇದೆ. ಅಪ್ಪ ಬಂದು ಉಲ್ಗೋಗಿದ್ದಾರೆ ಇವಾಗ. ಆ್ಯಂಡ್ ಅಗೇನ್ ನೋಡ್ತಿದ್ದೀರಾ ಮಾರ್ನಿಂಗು ಎಲ್ಲ ಈಚೆ ಎಲ್ಲ ಕಸ ಗುಡಿಸಿದ್ದೀನಿ ಆಲ್ರೆಡಿ. ನೋಡಿ ಫುಲ್ಲು ಉದ್ದಕ್ಕೂ ಗುಡಿಸಿದ್ದೀನಿ ಕಸ ಎಲ್ಲ. ಅಲ್ಲಿ ಹಂಗೆ ಬಾಗಿಲಿಗೆ ಕೂಡ ನೀರು ಹಾಕಿದ್ದೀನಿ. ಸ್ವಲ್ಪ ನಮ್ಮದು ಸಿಮೆಂಟ್ ಕೆಲಸ ಮಾಡಿಸಿದ್ವಿ ಮನೆ ಮುಂದೆ ಎಲ್ಲ. ನೋಡಿ ಇದೆಲ್ಲ ಸಣ್ಣ ಪುಟ್ಟ ಇದ್ದಿದ್ದನ್ನೆಲ್ಲ ಸಿಮೆಂಟ್ ಕೆಲಸ ಮಾಡಿಸಿದ್ವಿ. ಆ್ಯಂಡ್ ಕುರಿಗೆ ಕೂಡ ಜಾಗ ಮಾಡಬೇಕಿತ್ತು, ಅದೇ ಮಾಡಿಸಿದ್ವಿ. ಆ್ಯಂಡ್ ಈಗ ನೋಡಿ ಇದು ಅಷ್ಟೇ ಸಿಮೆಂಟ್ ದೋಸು. ಈ ಕಡೆ ಗೈಸ್ ಮನೆ ಹತ್ರ ಬಂದು ಸ್ವಲ್ಪ ಕುರಿಗಳಿಗೆ ಜಾಗ ಇರಲಿಲ್ಲ ಅಂತ ಹೇಳಿ ಸಿಮೆಂಟ್ ವರ್ಕ್ ಇತ್ತು, ಅದನ್ನು ಮಾಡಿಸ್ತಾಯಿದ್ವಿ. ಆ್ಯಂಡ್ ಇಲ್ಲೊಂದು ಕೂಡ ನೋಡ್ತಿದ್ದೀರಾ ಒಂದು ಸ್ವಲ್ಪ ಕಾಂಪೌಂಡ್ ಥರ ಅಷ್ಟು ದೂರ ಮಾಡಿಸ್ಕೊಂಡ್ವಿ. ಆ್ಯಂಡ್ ಇವಳು ನೋಡಿ ಇವಳು ಎದ್ಬಿಟ್ಟು ಬಂದ್ಬಿಟ್ಲು ನನಗೆ, ಸ್ವೀಟಿ ಇದು ನೋಡಿ ಕುರಿಗೆ ಮನೆ ಮಾಡಿಸ್ಬೇಕಿತ್ತು ಅಂತ ಹೇಳಿ ಮಾಡಿಸಿದ್ದಾರೆ. ಶೀಟ್ ಹಾಕ್ಸ್ಬೇಕಷ್ಟೇ, ಕುರಿಗಳಿಗೆ ಜಾಗ ಇರಲಿಲ್ಲ ಅಂತ ಹೇಳಿ. ನೋಡಿ ಇವರೆಲ್ಲ ನೋಡ್ತಿದ್ದಾರೆ, ಯಾವಾಗ ಬಿಟ್ಟರೆ ಸಾಕು ಅಂತ ಕಾಯ್ತವ್ರೆ. ಚಿಂಟು 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 ಎಲ್ಲಿದ್ಯಾ ಚಿಂಟು? ಬಾಯ್ಲಿ ಈ ಕಡೆ ಬಾ, ಹುಡುಕ್ತಾ ಇದ್ದೀನಿ ನಿನ್ನ ಬಂಗಾರಿ. ಬಾ ಬಂಗಾರಿ. ನೆನ್ನೆ ಮರಿ ಹಾಕಿತ್ತು ಗೈಸ್, ಇದು ಬತ್ತೈತೆ ನೋಡಿ. ಅದಕ್ಕೆ ಒಂದೇ ದಿನ ಅದಕ್ಕೆ ಬಾಟ್ಲಿಗೆ ಹಾಕ್ಬಿಟ್ಟು ಹಾಲು ಕುಡಿಸ್ದೆ. ಅವಳ ನೆನ್ನೆ ಸಂಜೆ 1 hour 2 hour ನನ್ನ ಜೊತೆ ಇದ್ದಿದ್ದೆ ಅಷ್ಟೇ. ಚಿಂಟು ಅಂತ ಹೆಸರಿಟ್ಬಿಟ್ಟೆ. ಅವಳು ನನ್ನ ಕೂಗುದೇ ಸಾಕು ಅಂತ ನೋಡಿ. ನೋಡಿ ಚಿಂಟು ಬಾಯ್ಲಿ, ಬಾ ಬಂಗಾರಿ, ಓಡ್ಬಾ 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 ಬಂಗಾರಿ. ಓನ್ ಬಂಗಾರಿ ಹತ್ಕೋತೀನಿ ಬಾ, ಇಲ್ಲಿದ್ದೀನಿ ಬಾ, ಈ ಕಡೆ ಬಾ. ನೋಡಿ ನಿನ್ನೆ ಹುಟ್ಟಿದ್ದದು ಗಂಡು ಮರಿ, ಟಗರು ಮರಿ. ಆ್ಯಂಡ್ ಇವ್ರಿಗೆಲ್ಲ ಇವಾಗ ಮನೆ ರೆಡಿ ಆಗ್ತಾ ಇದೆ ಗೈಸ್. ಇಲ್ಲಿ ನೋಡಿ ಇವಳು ಹೆಂಗೆ ಆಡ್ತಾಳೆ ಅಂದರೆ ಬೆಳಗ್ಗೆ ಎದ್ದು ಡ್ಯಾನ್ಸ್ ಆಡ್ತಾಳೆ. ಹೊಡಿಬೇಕು ಗೈಸ್ ಇವಳಿಗೆ, ಹೊಡಿಬೇಕು. ತೀಟೆ ಆಡ್ತಾಳೆ ಗೈಸ್, ತೀಟೆ ಆಡ್ತಾಳೆ. ಹಸುಗಳೆಲ್ಲ ಮಲಗಿದಾವಿನ್ನ. ನನಗೆ ನೋಡಿ ಸಗಣಿಗಳಿದೆಯಲ್ಲ, ಸಗಣಿ ಎಲ್ಲ ತುಂಬಬೇಕು ನಾನು ಈ ಕೊಟ್ಟಿಗೆಯಲ್ಲಿ. ಆ್ಯಂಡ್ ಆ ಕೊಟ್ಟಿಗೆ ಅಂತೂ ಕೇಳಷ್ಟೇ ಇಲ್ಲ. ಇದೆಲ್ಲ ಬಂದು ಶೀಟ್ ಹಾಕ್ಸ್ತಿದ್ದೀವಲ್ಲ, ಅದು ಅವ್ರಿನ್ನೂ ಬಂದಿಲ್ಲ. ಕೆಲಸ ಎಲ್ಲ ಮುಗ್ದೈತೆ. ಅದಾಗೆ ನಮ್ಮ ಮಕ್ಳುಗಳೆಲ್ಲ ವೆಯ್ಟ್ ಮಾಡ್ತಾರೆ, ಈಚೆ ಬಿಡಿ ಅಂತ. ಅಪ್ಪ ಬರಲಿ ಇರೋ, ಬಿಡ್ತದೆ. ಬಂಗಾರಿ ನಿನ್ನೂ ಬಿಡ್ತದೆ ಬಂಗಾರಿ, ಅವನು ಮದುಮ ಅಂದಾಗೆ. ನೋಡಿ ಈ ಕೊಟ್ಟಿಗೆಲೆಲ್ಲ ಎಲ್ಲರೂ ಮಲಗೋರು, ಹಾಲು ಕಡ್ದೈತಿ ಕೊಟ್ಟಿಗೆಲಿ. ಸಗಣಿಗಳೆಲ್ಲ ಆಗೇ ಇದೆ. ತುಂಬಬೇಕಂಡು ಹಸುಗಳು ಜಾಸ್ತಿ ಆಗಿರೋದ್ರಿಂದ ಜಾಗ ಇಲ್ಲ ಕಟಕಕ್ಕೆ. ಸೊ ಅದಕ್ಕೆ ಕೊಟ್ಟಿಗೆನ ಸ್ವಲ್ಪ ಇನ್ನೊಂಚೂರು ಎಕ್ಸ್ಟೆಂಡ್ ಮಾಡ್ಕೊಳ್ಳೋಣ ಅಂತ ಇದ್ದಾರಪ್ಪ, ಅಗಲ ಮಾಡ್ಕೊಳ್ಳೋಣ ಅಂತ. ಇದೆಲ್ಲ ಒಂದು ಇವಾಗ ಕ್ಲೀನ್ ಮಾಡ್ತೀನಿ ಗೈಸ್. ಕೋಳಿಗಳು ಬೇರೆ ಇದ್ದಾವೆ. ಅಲ್ಲೊಂದು ಪಾಪು ನೋಡಿ ಅಲ್ಲಿ ನಿಂತಿದ್ದಾಳೆ. ಈ ಕೊಟ್ಟಿಗೆಲ್ಲ ಕೂಡ ಎಲ್ಲ ಮಲಗಿದ್ದಾರೆ. ಇಲ್ಲೊಬ್ಳು ಕುಳ್ಳಿ ಇದ್ದಾಳೆ ನೋಡಿ ಗೈಸ್. ಇವಾಗ ಬಂದು ಈ ಕೊಟ್ಟಿಗೆ ಫಸ್ಟ್ ಸಗಣಿ ಎಲ್ಲ ತುಂಬಿಟ್ಟು ನೆಕ್ಸ್ಟ್ ಆ ಕೊಟ್ಟಿಗೆ ಹೋಗಬೇಕು. ಅಪ್ಪ ಬಂದು ಊಟ ಮಾಡಿ ತೆಗೆದಿದ್ದಾರೆ ಆಲ್ರೆಡಿ. ಕೆಲಸ ಮಾಡೋಣ. ಬೇಕಿತ್ತು ಸಗಣಿ ಬಾಚಿಸಿ ನೋಡಿ. ಶೋಕಿ ಮಾಡೋಕ್ಕೂ ಸೈ, ಸಗಣಿ ಮಾಡ್ಕೊಂಡು ಸಗಣಿ ತುಂಬೋಕ್ಕೂ ಸೈ, ಕೈಯೆಲ್ಲ ಸಗಣಿ. ಇದರಿಂದನೇ ಬದುಕ್ತಾ ಇದೀವಿ ನೋಡಿ. ಸಗಣಿ ಇಕ್ತಿರೋದು ಗೈಸ್. ಈ ಕೊಟ್ಟಿಗೆಲೆಲ್ಲ ಸಗಣಿ ಎಲ್ಲ ತುಂಬ ಆಯಿತು. ಇದೊಂದು ಎದ್ಬಿಟ್ಟು ಹುಲ್ ಮೇಯ್ತಾ ಇದೆ. ನನಗೆ ಇವಾಗ ಆ ಕೊಟ್ಟಿಗೆ ಹೋಗಬೇಕು. ಆ ಕೊಟ್ಟಿಗೆಲ್ಲೂ ಕೂಡ ಸತ್ತೆ ಹಾಕಿಟ್ಬಿಟ್ಟಿದ್ದಾರೆ ನಮ್ಮ ಡ್ಯಾಡಿ ಸಗಣಿ ತಿನ್ನಲಿ ಅಂತ. ಅದೇನೋ ಗೊತ್ತಿಲ್ಲ ಗೈಸ್, ಬೇಷನ್ಗೆ ಸತ್ತೆ ಹಾಕ್ಬೇಕು ಅಂದರೆ ನನಗೆ ಅಷ್ಟು ಇರಿಟೇಷನ್ ಆಗುತ್ತೆ, ಏನಕ್ಕೆ ಅಂತ ಗೊತ್ತಿಲ್ಲ. ನನಗೆ ನಾನು ಏನು ಹೇಳೋದೇನೆಂದರೆ, ಶೋಕಿನೂ ಮಾಡ್ತೀನಿ ಗೈಸ್, ಅದರಂತೆ ಹಳ್ಳಿ ಹುಡುಗಿಯಾಗಿ ಕೆಲಸನೂ ಮಾಡ್ತೀನಿ. ಹುಲ್ಕು ಇದ್ದೀನಿ, ಸಗಣಿ ಎತ್ತಿದ್ದೀನಿ, ಕೈಲೇ ಹಾಲು ಕರೆದಿದ್ದೀನಿ. 40 ಲೀಟ್ರ್ ಅಷ್ಟು ಕೈಲಿ. ಫಸ್ಟ್ ಮಿಷಿನ್ ಇರಲಿಲ್ಲ. ನಮ್ಮ ಅಕ್ಕನ ಮದುವೆ ಟೈಮಲ್ಲಿ 40-45 ಲೀಟ್ರು 2 ಕ್ಯಾನ್ ಇರ್ತಾಯಿತ್ತು ಹಾಲು. ಅದನ್ನ ನಾನೇ ಕರ್ಕೊಂಡು ನಮ್ಮ ಅಪ್ಪನ ಗಾಡೀಲಿ ಕಟ್ಕೊಂಡು, ಸ್ಪ್ಲೆಂಡರ್ ಗಾಡಿ ಅದ್ರಲ್ಲಿ ಕಟ್ಕೊಂಡು ಹೋಗ್ಬಿಟ್ಟು ಹಾಲು ಹಾಕ್ಬಿಟ್ಟು ಬರ್ತಾಯಿದ್ದೆ. ನನಗೇನು ಹುಲ್ಕು ಇದ್ದೀನಿ. ಒಂದು 10 ಪೇಷಂಟ್ ಆಟೋ ತೊಗೊಂಡು ಯಾರು ನಿಲ್ಸಿರೋ, ನಮ್ಮ ಡ್ಯಾಡಿಗೆ ಹುಷಾರಿಲ್ದಿರಲಿಲ್ಲ. ನಮ್ಮ ಲಂಗ್ಸ್ ಇನ್ಫೆಕ್ಷನ್ ಆಗಿತ್ತು ನಮ್ಮ ಪಪ್ಪನಿಗೆ. ಆವಾಗ ಅಲ್ಲಿ ತೊಗೊಂಡೋಗಿ ಆ ಗಾಡಿ ನಿಲ್ಸಿದ್ರೆ ಬೇಷನ್ಗಳನ್ನ ಎತ್ತಿ ನಾನೇ ಸಗಣಿನೂ ಸುರಿದಿದ್ದೀನಿ ತೋಟಕ್ಕೆ. ಆ್ಯಂಡ್ ಎಲ್ಲ ಕೆಲಸ ಮಾಡೋಕ್ಕೂ ಸೈ ಗೈಸ್. ಶೋಕಿ ಮಾತ್ರ ಮಾಡ್ಕೊಂಡಿಲ್ಲ ನಾನು. ಒಂದು ಬನ್ನಿ ಗೈಸ್, ಮೇಡಮ್ ಅವರು
ಗೈಸ್ ಇವಾಗ ಈ ಕೊಟ್ಟಿಗೆಲ್ಲೂ ಕೂಡ ಸಗಣಿ ತುಂಬಿದ್ದೀನಿ. 3 ಬೇಷನ್ ಸಗಣಿ ಆಗಿದೆ ನೋಡ್ತಿದ್ದೀರಾ. ತುಂಬಿದೆ, ಎಲ್ಲ ಹಸ್ಗಳು ಮಲಗಿದೆ. ಇವಾಗ ಏನು ಮಾಡಬೇಕು ಅಂದರೆ ಪ್ರೆಷರ್ ಮಿಷಿನ್ ಆನ್ ಮಾಡ್ಕೊಂಡು ಈ ಕೊಟ್ಟಿಗೆ ನೀರೊಳಗೆ ಬಿಡಬೇಕು ಡ್ಯಾಡಿ ಬರೋಷ್ಟರಲ್ಲಿ. ಆಮೇಲೆ ಬಂದು ಡ್ಯಾಡಿ ಹುಲ್ ತರ್ತಾ ಇದ್ದಾರೆ ಆಟೋದಲ್ಲಿ. ಹುಲ್ ತಂದುಬಿಟ್ಟು ಅವರು ತಿಂಡಿ ಕೊಟ್ಕೊತಾರೆ. ತಿಂಡಿ ಕೊಟ್ಮೇಲೆ ನಾನೇನಿದೆ ಪಾತ್ರೆ ಹಾಲನ್ನು ಕೆನಿದೆ ತೊಳಿಬೇಕು, ಮನೆ ಕಸ ಗುಡಿಸೋಸ್ಬಿಟ್ಟು ದೀಪ ಹಚ್ಬೇಕು. ಇಷ್ಟು ಗೈಸ್ ಇವತ್ತಿನ ಟಾಸ್ಕ್. ನನಗೇನು ಅಂಗಡಿ ಕೂಡ ಓಪನ್ ಮಾಡಿಲ್ಲ, ಅಂಗಡಿ ಓಪನ್ ಮಾಡಬೇಕು. ಮಿಷಿನ್ ಕೂಡ ತೊಳೆದಿಲ್ಲ, ಹಾಲು ಕರಿಯೋ ಮಿಷಿನ್. ಇವಾಗ ಬಿಸಿನೀರು ಕಾಯಿಸ್ಕೊಂಡು ಫಸ್ಟ್ ಮಿಷಿನ್ ತೊಳಿಬೇಕು. ಇಷ್ಟೆಲ್ಲ ಕೆಲಸ ಐತೆ ಗೈಸ್. ನನಗೆ ವೀಡಿಯೋ ಕ್ಲಿಪ್ಪಿಂಗ್ಸ್ ತೊಗೋಬೇಕು ಅಂತಲೇ ಗೊತ್ತಾಯ್ತಲ್ಲ. ಯಾರಾದ್ರು ಒಬ್ಬರಿದ್ರೆ ಅಟ್ಲೀಸ್ಟ್ ಇಟ್ಕೊಂಡು ವೀಡಿಯೋ ಮಾಡ್ತಿರೋ ನನ್ನ ಪಣ್ಣನ ಕೆಲಸ ಮಾಡ್ಬೋದಿತ್ತು. ಇವಾಗ ನಾನೇ ವೀಡಿಯೋ ಮಾಡಿಕೊಂಡು ನಾನೇ ಕೆಲಸ ಮಾಡೋ ಥರ ಆಗ್ಬಿಟ್ಟಿದೆ. ನೋಡೋಣ ಫ್ಯೂಚರಲ್ಲಿ ಏನಾಗುತ್ತೆ ಅಂತ. ಅದಕ್ಕೆ ಅಂತಲೇ ಬ್ಲಾಗ್ಸ್ ಜಾಸ್ತಿ ಮಾಡೋಕ್ಕಾಯ್ತಿಲ್ಲ ಗೈಸ್. ಸುಮ್ಮನೆ ಇದೆಲ್ಲ ರಿಸ್ಕ್ ಅಂತ ಹೇಳ್ಬಿಟ್ಟು ಕೆಲಸ ಮಾಡೋಕ್ಕೆ ಟೈಮ್ ಹಿಡಿಯುತ್ತೆ. ಒಂದು 10 ನಿಮಿಷದ ಮಾಡೋ ಕೆಲಸನ ವೀಡಿಯೋ ಮಾಡ್ಕೊಂಡು ಮಾಡೋದ್ರೆ ಒಂದು ಅರ್ಧ ಗಂಟೆ ಮಾಡ್ತೀನಿ ನಾನು. ಅದಕ್ಕೋಸ್ಕರ ನಾನು ಇವಾಗ ಸ್ವಲ್ಪ ಟೈಮ್ ತೊಗೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ನೋಡ್ತಿದ್ದೀರಾ ಸಗಣಿ ಎಲ್ಲ ತುಂಬಿದ್ದೀನಿ. ಈ ಕೊಟ್ಟಿಗೆ ನೋಡಿದ್ರೆ ಈ ಥರ ಇದೆ. ಇದನ್ನು ಫಸ್ಟ್ ನಾವು ಕ್ಲೀನ್ ಮಾಡಿಬಿಟ್ರೆ ಬೆಸ್ಟು. ಯಾಕೆಂದರೆ ಅಪ್ಪ ಬಂದು ತಿಂಡಿ ಕೊಟ್ಬಿಟ್ಟು ಹುಲ್ಲಾಕ್ತಾರೆ. ಸೊ ಅದರಿಂದ ಇವಾಗ ನಾನು ಪ್ರೆಷರ್ ಮಿಷಿನ್ ಆನ್ ಮಾಡಿಕೊಂಡು ಬಂದು ಇವಾಗ ಕೊಟ್ಟಿಗೆ ತೊಳಿಬೇಕು. ಈ ಕೊಟ್ಟಿಗೆ ತೊಳಿಬಿಟ್ಟು ಆ ಕೊಟ್ಟಿಗೆ ತೊಳಿಬೇಕು. ಬನ್ನಿ ಗೈಸ್ ಪ್ರೆಷರ್ ಮಿಷಿನ್ ಆನ್ ಮಾಡ್ಕೊಂಡು ಬರೋಣ. ಚಲೋ ಗೈಸ್ ಇವಾಗ ಬಂದು ಪ್ರೆಷರ್ ಮಿಷಿನ್ ಆನ್ ಮಾಡಿಕೊಂಡು ಕೊಟ್ಟಿಗೆ ತೊಳಿಬಿಡ್ತೀನಿ. ಬನ್ನಿ ಗೈಸ್ ತೋರಿಸ್ತೀನಿ ಹೆಂಗೆ ಅಂತ ಹೇಳಿ. ಹೆಂಗೆ ತೊಳಿತೀನಿ ಕೊಟ್ಟಿಗೆ ಮಾಡ್ತೀನಿ. ಸೌಂಡ್ ಆಗಲ್ಲ, ಸ್ವಲ್ಪ ಸೌಂಡ್ ಇರುತ್ತೆ, ಅಡ್ಜಸ್ಟ್ ಮಾಡ್ತೀವಿ. ಗೈಸ್ ನೋಡಿ, ಇವಳೆ ಚಿಂಟು ಅಂತ ನೆನೆ ಹುಟ್ಟವಳ ಅಮ್ಮ ಹಾಲು ಕುಡ್ಸ್ಕೊತಾ ಇಲ್ಲ, ಅದಕ್ಕೆ ಬಾಟ್ಲಲ್ಲಿ ಉಯ್ತಾ ಇದೀವಿ. ನೋಡಿ 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 ಬಂಗೋದಿನು ನೋಡಿ. ಇವಾಗ ಬಡ್ಕೋತಾ ಇಲ್ಲ, ಇವಾಗ ಕೆಳಗೆ ಬಿಡ್ತೀನಿ. ಹಿಂಗೆ ಬಡ್ಕೋತಾಳೆ ನೋಡಿ, ಹೆಂಗೆ ಇವಾಗ ನೋಡಿ ಸುಮ್ಮನೆ ಹೋಗ್ತಾಳೆ. ಕಳ್ಸಿನಿ ಓಡು 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 ಕುಡ್ಕೊ 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 ನೋಡಿ ಹೆಂಗೆ ಕುಡಿತಾಳೆ. ಅವರಮ್ಮ ಹತ್ರ ಹಾಲು ಕುಡ್ಸ್ಕೊತಾ ಇಲ್ಲ, ಅದಕ್ಕೆ ಪಪ್ಪಚ್ಚಿ ಬಾಟ್ಲಲ್ಲಿ ಇದ್ದೀವಿ ನೆನೆಯಿಂದ. ಅದಕ್ಕೆ ನಾನು ಇಷ್ಟೊಂದು ಹಚ್ಕೊಬಿಟ್ಟವಳೆ ಅವಳು. ಅಮ್ಮ ಹಾಕಿಸ್ಕೊಂಡಿದ್ರೆ ನಾವು ಹಿಂಗೆ ಮನೆಯಾಗೆಲ್ಲ ಕರ್ಕೊಬಂದು ಮುದ್ದು ಮಾಡಿ ಸಾಕ್ತಾ ಇರ್ತೀವ ಗೈಸ್. ಅದಕ್ಕೆ ಬಾಟ್ಲಲ್ಲಿ ಇರ್ತಾ ಇರೋದು ಅವನಿಗೆ. ಇವರು ಟಗರು ಮರಿ, ಇದು ಹೆಣ್ಮರಿ ಎಲ್ಲ ಟಗರು ಮರಿ ಅಲ್ವಾ ಗುಂಡ? ಎಷ್ಟು ಹೊಟ್ಟೆ ಹಸ್ತೈತೆ ಅವಳಿಗೆ, ಅದಕ್ಕೆ ಪಡ್ಕೋತಾವನೆ. ಅವ್ರ ಅಮ್ಮಂದಿರ ಎಲ್ಲ ಬಿಟ್ಬಿಟ್ಟಿದ್ದೀವಿ ಈಚೆ. ಅವರು ತಿಂಡಿ ತಿನ್ಬಿಟ್ಟು ಚೆಲ್ಬಾರ್ದು ಬಂಗಾರ ಹುಲ್ ಮೇಯ್ತಾವ ಆಲ್ರೆಡಿ. ಗೈಸ್ ನೋಡಿ, ಇವರೆಲ್ಲ ತಿಂಡಿ ಹಾಕೈತೆ ನಮ್ಮ ಅಪ್ಪಾಜಿ ಪೈಪ್ಗೆ. ನೋಡಿ ಎಲ್ಲ ತಿಂತಾವೆ. ಇವೊಂದು ಕಡೆ ತಿಂತಾಯಿದ್ರೆ ನಾನು ಚಿಂಟುನು ಇಲ್ಲೇ ಕರ್ಕೊಬಂದೆ. ಇವೆರಡು ಮರಿಗಳು ನೋಡಿ, ಇವಳು ಚಿಂಟು, ಇವನು ಹಾಲು ಕುಡ್ದಾನೆ ಈಗ ತಾನೆ. ಇವರೆಲ್ಲ ಒಂದು ಕಡೆ ಮೇಯ್ತಾವೆ. ಇಲ್ಲೇ ನೀರಿಟ್ಟಿಗೆ ನೀರು ಕುಡಿತಾವೆ. ಚೆನ್ನಾಗಿ ತಿಂತಾವೆ ನೋಡ್ರಿ. ಓನಪ್ಪ ಅಮ್ಮ ಹತ್ರ ಇರಪ್ಪ ಸ್ವಲ್ಪ ಹೊತ್ತು, ಅಮ್ಮ ಹತ್ರ ಇರು ಬಂಗಾರಿ. ನನ್ನಿಂದನೇ ಬತ್ತಿಲ್ಲ ಬಂಗಾರಿ ನೀನು, ಅಮ್ಮ ಹತ್ರ ಇರು ಬಂಗಾರಿ. ನೋಡಿ ಇವಳು ನೀರು ಕುಡಿತಾವ. ನೀನು ಅಲ್ಲೊಬ್ಬ ಅವ್ರಮ್ಮ ನೋಡಿ, ಮರಿಯೋರಮ್ಮ ಅವಳೇನೆ ನೋಡಿ ಎಲ್ಲಿಂತವಳೆ. ಬರೇ ಬರೇ ಅಮ್ಮ ಹತ್ರ ಬಿಡ್ತೀನಿ, ಬರೇ ನಿಮ್ಮ ಅಮ್ಮ ಹತ್ರ ಬಿಡ್ತೀನಿ ಬರೇ. ಅಲ್ಲೋ ನಿನ್ನಮ್ಮ ನೀನು ಇಲ್ಲೇ ತಾನೇ ಹಾಕಿದ್ದು ಹುಡುಕ್ತಾವನೆ ತೊಳೆ. ನೋಡಿ ನೋಡಿ ಅವ್ರಮ್ಮ ಓಡ್ತಾವಳೆ ನೋಡಿ. ನೋಡಿ ಪ್ರೀತಿನೇ ಇಲ್ಲ ಮರಿ ಮೇಲೆ, ಓಡ್ತಾವನೆ. ಇದೇನಕ್ಕೆ ಓಡ್ತಾವನೋ ಗೊತ್ತಿಲ್ಲ. ಅವಳು ಮಗನ ಮೇಲೆ ಆಸೆನೇ ಇಲ್ಲ. ಬೇಜಾರಾಗುತ್ತೆ ಗೈಸ್ ಹಿಂಗಾದ್ರೆ. ಟಿಫನ್ ಬಂದು ಬೇಳೆ ಸಾಂಬಾರು ರೈಸ್ ಮಾಡಿದ್ರು ಮಮ್ಮಿ, ಅದನ್ನು ತಿಂತಾ ಇದ್ದಾಗ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಗೈಸ್ ಸಂಜೆ ಹಾಲು ಕರೀತಾ ಇದೆ. ಅವಾಗೆಲ್ಲ ಹಸಿನಲ್ಲೂ ಕರೆದಿದ್ದು, ಲಾಸ್ಟ್ನೇ ಹಸಿನಲ್ಲೂ ಕರೀತಾ ಇದೆ. ಅವಾಗ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಅಪ್ಪ ಬಂದು ರಾಮನಗರ ಹೋಗಿದ್ರು, ಸ್ವಲ್ಪ ಲೇಟ್ ಆಗುತ್ತೆ ಅಂತ ಎಲ್ಲ ಹಸಿನಲ್ಲೂ ನಾನು ಹಾಲು ಕರೆದೆ. ಗೈಸ್ ನನ್ನ ಸೊಸೆ ಜೊತೆ ಹೆಂಗೆ ಆಟ ಆಡ್ತಾವಳೆ ನೋಡಿ. ಇವಳು ಎಷ್ಟು ಚೆನ್ನಾಗಿ ಆಟ ಆಡ್ತಾವಳೆ ನನ್ನ ಸೊಸೆ ಜೊತೆ. ಇವಾಗ ಅವಳು ಓಡ್ ಬಂದರೆ ಅದು ಓಡ್ಬತ್ತಾಳೆ ನೋಡಿ, ಅವನು ಓಡ್ಬತ್ತಾನೆ ಗುಂಡ. ಇಷ್ಟು ತೀಟೆ ಆಗ್ಬಿಟ್ಟಾನ ನೋಡಿ. ಆಗಲೇ ನೆನ್ನೆ ಇಷ್ಟೊತ್ತಿಗೆ ಹುಟ್ಟಿದ್ದವನು, ಇವತ್ತಾಗಲೇ ಎಷ್ಟು ಓಡಾಡ್ತಾವನೆ ನೋಡಿ. ಹೋಗು ಗುಬಿ ಮಾತಾಡ್ಸೋಣ, ಕರ್ಕೊಬ್ರೋಗು. ಓಡು ಓಡು ಓಡು. ವಾ ನೋಡಿ ನೋಡಿ ಚೆನ್ನಾಗಿ ಆಟ ಆಡ್ತಾನೆ ನೋಡಿ ಅವನು ಗುಂಡ. ಇವಾಗ ಕೆಲಸ ಎಲ್ಲ ಮುಗೀತು ಗೈಸ್, ಸ್ನಾನಕ್ಕೆ ಹೋಗ್ಬೇಕು.
ನೋಡಿ ನೋಡಿ ಚೆನ್ನಾಗಿ ಕಟ್ಟಿರ್ತವನೆ. ಅವ್ರ ಅಮ್ಮನ ಅಂಗಡಿಲಿ ಕಟ್ಟಾಕಿದ್ವಿ, ಹಾಲು ಕುಡ್ಸ್ಕೊತಾ ಇಲ್ಲ ಅಂದ್ಬಿಟ್ಟು. ಇವಾಗ ಹಾಲು ಅವ್ರ ಅಮ್ಮನ ಹತ್ರ ಸ್ವಲ್ಪ ಹಾಲು ಕೊಡುತ್ತಲ್ಲ, ಸ್ವಲ್ಪ ಆಕ್ಟಿವ್ ಆಯಿತು ಪಾಪು. ಬೋಡ್ ಬೋಡ್ ಬಚ್ಚಿನಿ ಬಾ ಬಾ. ಚಿಂಟು ಚಿಂಟು ಬಾ, ಚಿಂಟು ಬಾ. ಏ ಚಿಂಟು ಚಿಂಟು ಕಮ್ 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 ಕಮ್. ಚಿಂಟು ನೋಡಿ, ಚಿಂಟು ಅಂತ ಸಿಕ್ಕಿರೋದು ಅವನಿಗೆ ಚೆನ್ನಾಗಿ ಗೊತ್ತು ನೋಡಿ. ಚಿಂಟು ಮಾ ಒನ್ ಮಾ, ಇಲ್ಲಿ ಚಿಂಟು ಈ ಕಡೆ ತಿರ್ಗ ಬಾ ಬಾ ಬಾ. ಚಿಂಟು ಬೋಡ್ 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 ಬಾ ಚಿಂಟು ಬೋಡ್ 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 ಬಾ. ಗೈಸ್, ಇವಾಗ ಗುರುವಾರ ಆಗಿರೋದ್ರಿಂದ ಗುರುವಾರ ಪೂಜೆ ಮಾಡಲೇಬೇಕು ಅಂತ ಎಷ್ಟೊತ್ತಾದರೂ ಬಿಟ್ಟಿಲ್ಲ. ಪೂಜೆ ಮಾಡಿದ್ದೀನಿ 7:30 8 ಗಂಟೆಗೆ ಪೂಜೆ ಮಾಡಿದ್ದು ನಾನು ನೈಟು. ಬಿಕಾಸ್ ಕೆಲಸ ಜಾಸ್ತಿ ಇತ್ತು ನನಗೆ, ಸೊ ಅದರಿಂದ. ಅಂದಾಗೆ ನೋಡಿ ಎಷ್ಟು ನಮ್ಮ ಮನೆ ಮುಂದೆ ಇರೋ ಹೂವುಗಳೆಲ್ಲ ಮುಡಿಸಿ ಎಷ್ಟು ಚೆನ್ನಾಗಿ ದಾಸವಾಳ ಹೂವುಗಳಿಂದ ಇಟ್ಟು ಎಷ್ಟು ಚೆನ್ನಾಗಿ ಕಾಣಿಸಿದೆ ಈ ದೇವ್ರ ಫೋಟೋಗಳು. ಅಂದಾಗೆ ಹತ್ರದಿಂದ ವಿಡಿಯೋ ತಗೊಳ್ತಾ ಇದೆ. ಅಂದಾಗೆ ನಾನು ಕೂಡ ವಾಯ್ಸ್ ಕೊಟ್ಟಿದ್ದೀನಿ, ಜಸ್ಟ್ ಕ್ಲಿಯರ್ ಆಗಿಲ್ಲ ಅಂದ್ಬಿಟ್ಟು ಹಂಗೇ ನೋಡ್ತಿದ್ದೀರಾ. ನಾನು ಅವಾಗ ತಾನೇ ಸ್ನಾನ ಮಾಡ್ಕೊಂಡು ಜಸ್ಟ್ ಕ್ಲಿಪ್ ಹಾಕೊಂಡು ಬಂದು, ಏನು ಫೇಸ್ಗೆ ಮೇಕಪ್ ಏನೂ ಮಾಡಿಲ್ಲ. ನಾನು ನೈಟ್ ಟೈಮ್ ಮಾಡಲ್ಲ, ಆಲ್ಮೋಸ್ಟ್ ಮಾಡೋದೇ ಇಲ್ಲ ಮನೇಲಿದ್ದರೆ. ನಮ್ಮ ಅಪ್ಪ ಬೇರೆ ಈಚೆ ಇದ್ರು, ಅದಕ್ಕೆ ಈಚೆಯಿಂದ ತಗೊಳಕ್ಕಾಗದೆ ಒಳಗಡೆಯಿಂದ ಸ್ವಲ್ಪ ಕತ್ಲೆ ಆಗಿರೋ ಅಲ್ಲೇ ತಗೊಂಡಿದ್ದೀನಿ ಗೈಸ್. ಬಂದು ಗುರುವಾರ ಆಗಿರೋದ್ರಿಂದ ಎಷ್ಟೊತ್ತಾದರೂ ನಾನು ಪೂಜೆ ಮಾಡಿದರೆ ನಂಗೆ ಸಮಾಧಾನ ಅಂತ ಹೇಳ್ಬಿಟ್ಟು ಜಸ್ಟ್ ಸ್ನಾನ ಮಾಡಿಕೊಂಡು ಪೂಜೆ ಮುಗಿಸ್ಕೊಂಡೆ. ಈ ಟೈಮ್ ಬಂದು 8 ಗಂಟೆ ಆಗ್ಬಿಟ್ಟಿದೆ. ಕೆಲಸ ಜಾಸ್ತಿ ಇತ್ತು, ಮನೆಯೆಲ್ಲ ಸಿಮೆಂಟ್ ಕೆಲಸ ಮಾಡಿಸಿದ್ವಿ. ಸೊ ಅದಕ್ಕೆ ಇವಾಗ ಏನು ಮಾಡ್ತಾಯಿದ್ದೀನಿ ಅಂದರೆ ಅಂಗಡಿ ಕ್ಲೋಸ್ ಮಾಡ್ಕೊಬಾ ಅಂತ ನಮ್ಮಮ್ಮ, ಅದಕ್ಕೆ ಬಂದೆ. ಆ್ಯಂಡ್ ಏರ್ ನೋಡಿ ಫುಲ್ಲು ಡ್ರೈಯೇ ಆಗಿಲ್ಲ. ಬನ್ನಿ ಶಾಪ್ ಕ್ಲೋಸ್ ಮಾಡ್ಕೊಂಡು ಹೋಗೋಣ ಗೈಸ್. ಊಟ ಬಂದು ರವೆ ರೊಟ್ಟಿ, ಚಟ್ನಿ ಮತ್ತು ಸಾಂಬಾರು ಕಳ್ಸ್ಕೊಂಡು ತಿಂತಾಯಿದ್ದೀನಿ. ಊಟ ಮಾಡ್ಕೊಂಡು ಮಲ್ಕೋಬೇಕು ಗೈಸ್. ಹಲೋ ಗೈಸ್, ಊಟ ಎಲ್ಲ ಆಯಿತು, ಮಲ್ಕೊಬೇಕು. ಊಟ ಬಂದು ರೊಟ್ಟಿ ಮತ್ತು ಚಟ್ನಿ ಸಾಂಬಾರೆಲ್ಲ ತಿಂದಿದ್ದೀನಿ. ಆ್ಯಂಡ್ ಅಗೇನ್ ಮುಖ ಕೂಡ ಫೇಸ್ ವಾಶ್ ಮಾಡಿದ್ದೀನಿ. ಏನು ಮೇಕಪ್ ಇಲ್ಲ, ನೋಡ್ತಿದ್ದೀರಾ ನೀವೇ. ಆ್ಯಂಡ್ ಯಾವುದೇ ರೀತಿ ಫಿಲ್ಟರ್ ಕೂಡ ಹಾಕಿಲ್ಲ. ಆ್ಯಂಡ್ ಅಗೇನ್ ಗೈಸ್, ಇದು ಇವತ್ತಿನ ಲುಕ್ ಆಗಿತ್ತು. ಪೂಜೆ ಎಲ್ಲ ಮಾಡಿ ಹಿಂದೆ ಊಟ ಮಾಡಿದ್ದೀನಿ. ಆ್ಯಂಡ್ ಅಗೇನ್ ಇವಾಗ ಮಲ್ಕೊಂಡ್ಬಿಟ್ರೆ ಸಾಕು ಅನ್ಸ್ಬಿಟ್ಟಿದೆ. ಟೈಮ್ ಬಂದು 12 ಗಂಟೆ ಆಗ್ತಿದೆ. ಸೀರಿಯಸ್ಲಿ ನೋಡ್ತೀರಾ, ಯಾವುದೋ ಒಂದು ಟೆನ್ಷನಿಂದ ಮಲಗಿರಲಿಲ್ಲ. ಇನ್ನು ಊಟ ಮಾಡಿದ್ದೆಲ್ಲ ಲೇಟ್ ಆಯಿತು. ಆ್ಯಂಡ್ ಅಗೇನ್ ಗೈಸ್, ಯಾರಿಗೆಲ್ಲ ವೀಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ವಿ ಲವ್ ಯು ಗೈಸ್, ಬಾಯ್.